ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಆಕ್ಟಿವೇಶನ್ ಬೋನಸ್ ಪೂಲ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. SMIP ಪ್ಲಾನ್ ಅಲ್ಲಿ ಹೊಸ ಅಪ್ಡೇಟ್ ಅನ್ನ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದೆ. ಅದುವೇ ಆಕ್ಟಿವೇಶನ್ ಬೋನಸ್. ಅರ್ಲಿಯರ್ ಪ್ಲಾನ್ ಅಲ್ಲಿ ಯಾವ ರೀತಿ ಪವರ್ ಆಫ್ 4 ಮತ್ತೆ ಪ್ರೋಗ್ರೆಷನ್ ಬೋನಸ್ ಇತ್ತು, ಅದನ್ನ ಕಂಬೈನ್ ಮಾಡಿಕೊಂಡು ಬಿಗಿನರ್ಸಿಗೋಸ್ಕರ ಆಕ್ಟಿವೇಶನ್ ಬೋನಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಿದಾಗ ಬಿಗಿನರ್ಸ್ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ, ಜಸ್ಟ್ ಯೂಸರ್ಗೆ, ಕಸ್ಟಮರ್ಗೆ, ಹಾಗೇನೆ ಪರ್ಸನಲ್ ಪೇ ಮಾಡೋರಿಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕ್ಲಾರಿಟಿ ಕೊಡ್ತೀನಿ. ಈ ವಿಡಿಯೋವನ್ನ ನಿಮ್ಮ ಎಲ್ಲಾ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಆಕ್ಟಿವೇಶನ್ ಬೋನಸ್, ಆಕ್ಟಿವೇಶನ್ ಹೆಸರಲ್ಲೇ ಇದೆ. ನೀವು ಬಿಗಿನರ್ಸ್ ID ನಂಬರ್ ಕ್ರಿಯೇಟ್ ಮಾಡಿ ಅವರ ID ಆಕ್ಟಿವೇಶನ್ ಮಾಡ್ಕೊಂಡ್ರೆ ಅವ್ರಿಗೆ 11% ಕಂಪನಿಯ ಪೂಲ್ ಅಲ್ಲಿ ಆಕ್ಟಿವೇಶನ್ ಬೋನಸ್ ಸಿಗುತ್ತೆ. ಅರ್ಲಿಯರ್ ಪ್ಲಾನ್ ಅಲ್ಲಿ ಪವರ್ ಆಫ್ 4 ಮತ್ತೆ ಪ್ರೋಗ್ರೆಷನ್ ಬೋನಸ್ ಅದರ ಪೂಲ್ ಅನ್ನ ಕಂಪನಿ ಮರ್ಜಿ ಮಾಡಿಕೊಂಡು ಬಿಗಿನರ್ಸ್ಗೆ ಪವರ್ ಆಫ್ 4 ಬೋನಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಯವಿಟ್ಟು ನನ್ನ ಇನ್ಕಮ್ ಪ್ಲಾನ್ ನ ವಾಚ್ ಮಾಡಿ. ಆಫ್ಟರ್ ದಿ ಡೈರೆಕ್ಟರ್ ಆದ ನಂತರ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಆಫ್ಟರ್ ದಿ ಡೈರೆಕ್ಟರ್ ಆದ ನಂತರ ಡೈರೆಕ್ಟರ್ ಬೋನಸ್ ಹೇಗೆ ಬರುತ್ತೆ, ಜನರೇಷನ್ ಇನ್ಕಮ್ ಹೇಗೆ ಬರುತ್ತೆ ಅಂತ ಡೈರೆಕ್ಟರ್ ಅಂಡ್ ಅಬೋವ್ ವಿಡಿಯೋನ ವಾಚ್ ಮಾಡಿ. ಹಾಗೇನೆ ಬೇಸಿಕ್ ಆಗಿ ನಾನು 5,000, 10,000, 20,000, 50,000 ಅಪ್ ಟು 1 lakh ತನಕ ಇನ್ಕಮ್ ಅನ್ನ ಯಾವ ರೀತಿ SMIP ಪ್ಲಾನ್ ಅಲ್ಲಿ ಪಡ್ಕೊಳ್ಬಹುದು ಅಂತ ಕ್ಲಾರಿಟಿ ಕೊಟ್ಟಿನಿ. ಸೊ ಆಕ್ಟಿವೇಶನ್ ಬೋನಸ್ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಆಕ್ಟಿವೇಶನ್ ಬೋನಸ್ ಬಂದು ಯಾರೆಲ್ಲ ಬಿಲೋ ಡೈರೆಕ್ಟರ್ ಇರ್ತಾರೆ ಅವರಿಗೆ ಸಿಗುತ್ತೆ. ಇದು ಯಾವುದೇ ರೀತಿಯ ಪರ್ಸೆಂಟೇಜ್ ಅಲ್ಲ, ಶೇರ್ ವ್ಯಾಲ್ಯೂಲಿ ಸಿಗುವಂತದ್ದು, ಶೇರ್ಸ್ ಅಲ್ಲಿ ಸಿಗುವಂತದ್ದು. ಹಾಗಾಗಿ ಇದಕ್ಕೆ ಎಲಿಜಿಬಿಲಿಟಿ ಆಗ್ಬೇಕಾದ್ರೆ ಮಿನಿಮಮ್ 20 PV ಇಂದ ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಂದು ಪ್ರಾಡಕ್ಟ್ ಕೂಡ PV ಇದೆ. PV ಅಂತಂದ್ರೆ ಪಾಯಿಂಟ್ ವ್ಯಾಲ್ಯೂ. ಹಾಗೇನೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ BV ಇದೆ. BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನೀವು ಆಪ್ ಅಲ್ಲಿ ಚೆಕ್ ಮಾಡಬಹುದು. ಈ ವಿಡಿಯೋವನ್ನು ನಾನು ಫಸ್ಟ್ ವಿಡಿಯೋ ಮಾಡಿದ್ದೀನಿ, ಬೇಸಿಕ್ ಟರ್ಮಿನಾಲಜೀಸ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. GPV ಅಂತಂದ್ರೆ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ. ಹಾಗೇನೆ GBV ಅಂತಂದ್ರೆ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. 1 PV is equal to 27 BV. 1 PV ಅಂದ್ರೆ 27 BV. ಸೊ ನೆಕ್ಸ್ಟ್ ನೀವು ಜಸ್ಟ್ ಆಕ್ಟಿವೇಶನ್ ಬೋನಸ್ ಎಲಿಜಿಬಲ್ ಆಗಬೇಕಾದ್ರೆ ಮಿನಿಮಮ್ 20 PV ಆಗಿರ್ಬೇಕು ನಿಮ್ಮ MCA ನಂಬರ್ ಇನ್ ಮಂತ್ ಅಲ್ಲಿ. 20 PV ಆದ್ರೆ ನಿಮ್ಗೆ ಲೆವೆಲ್ ಇರೋದಿಲ್ಲ. ನಿಮ್ಮನ್ನ ಕಂಪನಿ ಬ್ರಾನ್ಸ್ ಅಡ್ವೈಸರ್ ಅಂತ ಕಂಪನಿ ನಿಮಗೆ ಒಂದು ಹೆಸರು ಕೊಡುತ್ತೆ. ಹಾಗೇನೆ 50 PV ಮಾಡಿದವರಿಗೆ ಸಿಲ್ವರ್ ಅಡ್ವೈಸರ್. ಹಾಗೇನೆ 100 PV ಮಾಡ್ಕೊಂಡ್ರೆ ಗೋಲ್ಡ್ ಅಡ್ವೈಸರ್ ಅಂತ ಕರೀತಾರೆ. ಹಾಗೇನೆ ಇನ್ನ ಮಂತ್ ಅಲ್ಲಿ 1100 ನಿಮ್ದು GPV ಬಂತು ಅಂತಂದ್ರೆ ನಿಮ್ಮ ಪರ್ಸನಲ್ PV 50% PV ಮಾಡಿದ್ರೆ ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತೀರಾ. ಡೈರೆಕ್ಟರ್ ಆದ ನಂತರ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಡೈರೆಕ್ಟರ್ ಅಬೋವ್ ಇನ್ಕಮ್ ಪ್ಲಾನ್ ನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ತರ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಬಿಗಿನರ್ಸ್ಗೆ, ಜಸ್ಟ್ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಜಸ್ಟ್ ಇವಾಗ ಜಾಯಿನ್ ಆದ ವ್ಯಕ್ತಿ ಅವನ ಮನೆಗೆ ಅವಶ್ಯಕತೆ ಇದ್ದೇ ಇರುತ್ತೆ, ಅವನು ಪರ್ಚೇಸ್ ಮಾಡೇ ಮಾಡ್ತಾನೆ. ಜಸ್ಟ್ ಶಾಪ್ ಚೇಂಜ್ ಮಾಡಿಸಿ ಅವ್ನಿಗೆ ಬೇಕಾದ ಪ್ರಾಡಕ್ಟ್ಸ್ ನೀವು ಬಿಲ್ಲಿಂಗ್ ಮಾಡ್ಕೊಂಡ್ರೆ ಜಸ್ಟ್ 20 PV ಅವನ MCA ನಂಬರ್ ಅಲ್ಲಿ 20 PV ಆದ್ರೆ ಅವನಿಗೆ ಕಂಪನಿ ಕಡೆಯಿಂದ ಒಂದು ಶೇರ್ ಸಿಗುತ್ತೆ. ಹಾಗೇನೆ ಅವನು 50 PV, ಇದು ಪರ್ಸನಲ್ PV, ಜಸ್ಟ್ ಪರ್ಸನಲ್ PV ಮಾಡ್ಕೊಂಡ್ರು ಕೂಡ ಶೇರ್ ಸಿಗುತ್ತೆ. ಪರ್ಸನಲ್ PV ಅಲ್ಲಿ ಅವನ MCA ನಂಬರ್ ಅಲ್ಲಿ ಮಾಡ್ಕೊಂಡ್ರೆ ಅವನಿಗೆ 2 ಶೇರ್ಸ್ ಸಿಗುತ್ತೆ. ಹಾಗೇನೆ 100 PV ಮಾಡ್ಕೊಂಡ್ರೆ ಅವನಿಗೆ 3 ಶೇರ್ಸ್ ಸಿಗುತ್ತೆ. ಇದು ಜಸ್ಟ್ ಫಾರ್ ಅವನ ಪರ್ಸನಲ್ ಪರ್ಚೇಸ್ ಅಲ್ಲಿ ಅವನ MCA ನಂಬರ್ ಅಲ್ಲಿ ಅವನು ಜಸ್ಟ್ 20 PV ಮಾಡ್ಕೊಂಡ್ರೆ ಒಂದು ಶೇರ್ ಅವನಿಗೆ ಆಡ್ ಆಗುತ್ತೆ, ಅಂದ್ರೆ ಆಕ್ಟಿವೇಶನ್ ಬೂಲಿಗೆ ಸೆಲೆಕ್ಟ್ ಆಗ್ತಾನೆ. 50 PV ಮಾಡ್ಕೊಂಡ್ರೆ 2 ಶೇರ್ಸ್ ಸಿಗುತ್ತೆ. ಹಾಗೇನೆ 100 PV ಮಾಡ್ಕೊಂಡ್ರೆ ಅವನಿಗೆ 3 ಶೇರ್ಸ್ ಸಿಗುತ್ತೆ. ಯಾವಾಗ ಅವನು ಈ ಅಪೋರ್ಚುನಿಟಿಯನ್ನ ಬೇರೆಯವರಿಗೆ ರೆಫರ್ ಮಾಡೋ ಮುಖಾಂತರ ಅವನಿಗೆ ಶೇರ್ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಕರೆಕ್ಟ್ ಆಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ 20 PV ಮಾಡಿದವ ಯಾವ ಲೆವೆಲ್? ಬ್ರಾನ್ಸ್.
ಹಾಗೇನೆ 50 PV ಮಾಡಿದವ ಸಿಲ್ವರ್, ಅದು ನಿಮ್ಮ ಆಪ್ ಅಲ್ಲಿ ಅಪ್ಡೇಟ್ ಆಗುತ್ತೆ. 100 PV ಮಾಡಿದವ ಗೋಲ್ಡ್. ಓಕೆ, 20 PV ಮಾಡಿದವ ನೀವು 20 PV ಮಾಡಿರ್ತೀರಿ. ಜಸ್ಟ್ ನೀವು ಇಬ್ರತ್ರ ಜಸ್ಟ್ ಡೈರೆಕ್ಟ್ ಸ್ಪಾನ್ಸರ್ ಆಗಿರ್ಬೇಕು. ಡೈರೆಕ್ಟ್ ಸ್ಪಾನ್ಸರ್ 20 PV ಇಬ್ರತ್ರ ನೀವು ಮಾಡಿಸಿದ್ರೆ ನಿಮಗೆ ಅಡಿಷನಲ್ ಆಗಿ 2 ಶೇರ್ ಸಿಗುತ್ತೆ. 20 PV ಮಾಡಿದ್ದಕ್ಕೆ ನಿಮಗೆ 1 ಶೇರ್ ವ್ಯಾಲ್ಯೂ ಸಿಗುತ್ತೆ. ಹಾಗೇನೆ ಇಬ್ರನ್ನ ನೀವು 20 PV ಸ್ಪಾನ್ಸರ್ ಮಾಡೋದಕ್ಕೆ 2 ಶೇರ್ ಆಡ್ ಆಗುತ್ತೆ. ಇವ್ರಿಗೂ ಕೂಡ 20 PV ಮಾಡೋದಕ್ಕೆ 1 ಶೇರ್ ಸಿಗುತ್ತೆ. ಅದೇ ನೀವು ಸಿಲ್ವರ್ ಅಲ್ಲಿ ಇದ್ದು, ಇದು ಇವಾಗ ಬ್ರಾನ್ಸ್ ಆಯ್ತು. ನೆಕ್ಸ್ಟ್ ನೀವು ಸಿಲ್ವರ್ ಅಲ್ಲಿ ಇದ್ದು ನಿಮ್ದು 50 PV ಮಾಡಿದ್ರೆ ಸಿಲ್ವರ್ ಆಗ್ತೀರಾ. ಹಾಗೇನೆ ಈ ಅಪರ್ಚುನಿಟಿಯನ್ನ ಇಬ್ರು ವ್ಯಕ್ತಿ ಕೊಟ್ಟು ಇಬ್ರತ್ರ ಜಸ್ಟ್ 20 PV ಇಬ್ರತ್ರ ನೀವು 20 PV ಮಾಡಿಸಿದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಎವ್ರಿ ಮಂತ್ ಆಗ್ಬೇಕಾಗಿಲ್ಲ. ಎಕ್ಸಿಸ್ಟಿಂಗ್ ಅಡ್ವೈಸರ್ ಕೂಡ ನಡೆಯುತ್ತೆ. ಎವ್ರಿ ಮಂತ್ ಮಾಡ್ತಾ ಇರ್ಬೇಕಂತ ಅದೇ ವ್ಯಕ್ತಿಗಳು ಆಕ್ಟಿವ್ ಮಾಡೋದು ನಡೆಯುತ್ತೆ. ಹಾಗೆ ನೀವು 50 PV ಮಾಡಿ ಸಿಲ್ವರ್ ಅಲ್ಲಿ ಇದ್ದು ಇಬ್ರತ್ರ ನೀವು 20 PV ಮಾಡಿಸಿದ್ರೆ ನಿಮಗೆ 3 ಶೇರ್ ಸಿಗುತ್ತೆ. ಆಲ್ರೆಡಿ ನಿಮಗೆ 50 PV ಮಾಡಿದ್ರೆ 2 ಶೇರ್ ಸಿಗುತ್ತೆ. ಹಾಗೆ ಇಬ್ರನ್ನ ರೆಫರ್ ಮಾಡಿದಕ್ಕೆ ನಿಮಗೆ ಅಡಿಷನಲ್ ಆಗಿ 1 ಶೇರ್ ಸಿಗುತ್ತೆ, 3 ಶೇರ್ ಸಿಗುತ್ತೆ. ಹಾಗೇನೆ ನೀವು ಗೋಲ್ಡ್ ಅಂತಂದ್ರೆ 100 PV ಗೋಲ್ಡ್ ಅಲ್ಲಿ ಇದ್ರೆ 100 PV ಆಗ್ತೀರಾ. ಇದೇ ಅಪರ್ಚುನಿಟಿಯನ್ನ ನೀವು ಇಬ್ರಿಗೆ ಅವಕಾಶ ಕೊಟ್ಟು ಬರೇ 20 PV ನೀವು ರೆಫರ್ ಮಾಡಿದವ್ರ ಹತ್ರ ಬರೇ 20 PV ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1000 ರೂಪೀಸ್ ಪ್ಲಸ್ ಪರ್ಚೇಸ್ ಆಗುತ್ತೆ. ನಿಮಗೆ 4 ಶೇರ್ ವ್ಯಾಲ್ಯೂ ಸಿಗುತ್ತೆ. 20 PV ಅಲ್ಲಿದ್ದು ಇಬ್ರತ್ರ ನೀವು 20 PV ಮಾಡಿಸಿದ್ರೆ 2 ಶೇರ್ ಸಿಗುತ್ತೆ. 50 PV ಪರ್ಸನಲ್ ಮಾಡ್ಕೊಂಡು ಇಬ್ರತ್ರ 20 PV ಮಾಡಿಸಿದ್ರೆ 3 ಶೇರ್ ಸಿಗುತ್ತೆ. ಹಾಗೆ ಗೋಲ್ಡ್ ಅಲ್ಲಿ ಇದ್ದು ನೀವು ಇಬ್ರತ್ರ 20 PV ಮಾಡಿಸಿದ್ರೆ ನಿಮಗೆ 4 ಶೇರ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಜಾಸ್ತಿ ರೆಫರ್ ಮಾಡಿದಾಗೆ, ನೀವು ಇನ್ನೂ ಜಾಸ್ತಿ ರೆಫರೆನ್ಸ್ ಮಾಡಿದಾಗೆ ನಿಮಗೆ ಶೇರ್ ವ್ಯಾಲ್ಯೂ ಯಾವ ರೀತಿ ಸಿಗುತ್ತೆ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಇಲ್ಲಿ ಗೊತ್ತಾಗಿದೆ ನಿಮಗೆ 20 PV ಮಾಡಿದ್ರೆ ಬ್ರೋನ್ಸ್, 50 PV ಮಾಡಿದ್ರೆ ಸಿಲ್ವರ್, ಹಾಗೇನೆ 100 PV ಮಾಡಿದ್ರೆ ಗೋಲ್ಡ್ ಅಂತ. ಈಗ ನಾನು ರೆಫರೆನ್ಸ್ ಜಾಸ್ತಿ ಮಾಡ್ತೀನಿ. ಸೊ ನನ್ನ 20 PV ಪರ್ಸನಲ್ ಆಗಿದ್ದೆ. ಹಾಗೇನೆ ನಾನೇನ್ ಮಾಡ್ತೀನಿ, 3 ವ್ಯಕ್ತಿಗಳಿಗೆ ಈ ಅಪರ್ಚುನಿಟಿಯನ್ನು ಶೇರ್ ಮಾಡ್ತೀನಿ. 3 ವ್ಯಕ್ತಿಗಳು ಕೂಡ 20 PV ಮಾಡಿದ್ರಾಗ ಸೊ ಅವ್ರಿಗೂ ಒಂದೊಂದು ಶೇರ್ ವ್ಯಾಲ್ಯೂ ಸಿಗುತ್ತೆ. ನೀವು 3 ಡೈರೆಕ್ಟ್ ಸ್ಪಾನ್ಸರ್ ಮಾಡಿದಕ್ಕೆ ನಿಮಗೆ ಬ್ರಾನ್ಸ್ ಲೆವೆಲ್ ಅಲ್ಲಿ 3 ಶೇರ್ ವ್ಯಾಲ್ಯೂ ಸಿಗುತ್ತೆ. 3 ಶೇರ್ ಸಿಗುತ್ತೆ. 20 PV ಇದ್ದು ನೀವು 3 ವ್ಯಕ್ತಿಗಳಾದ್ರೆ 20 PV ಮಾಡಿಸಿದ್ರೆ ನಿಮಗೆ 3 ಶೇರ್ ಸಿಗುತ್ತೆ. ಹಾಗೇನೆ ನೀವು ಸಿಲ್ವರ್ ಅಲ್ಲಿ ಇದ್ದಾಗ ನಿಮ್ದು 50 PV ಮಾಡ್ಕೊಂಡು ಸೇಮ್ ನೀವು 3 ವ್ಯಕ್ತಿಗಳಿಗೆ ಈ ಅಪರ್ಚುನಿಟಿಯನ್ನ ಶೇರ್ ಮಾಡ್ತೀರಾ. 3 ಮೆಂಬರ್ಸ್ ಕೂಡ ಜಸ್ಟ್ 20 PV ಅದಕ್ಕಿಂತ ಜಾಸ್ತಿ ಮಾಡಿದ್ರು ಅವ್ರಿಗೂ ಶೇರ್ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. 3 ವ್ಯಕ್ತಿಗಳು ಕೂಡ ಜಸ್ಟ್ 20 PV ಮಾಡಿಸಿದ್ರೆ ಸಿಲ್ವರ್ ಅಲ್ಲಿ ನಿಮಗೆ 4 ಶೇರ್ಸ್ ವ್ಯಾಲ್ಯೂ ಸಿಗುತ್ತೆ. ಕ್ಲಿಯರ್? ಹಾಗೇನೆ ನೀವು 100 PV ಪರ್ಸನಲ್ ಮಾಡ್ಕೊಂಡಿದ್ದೀರಿ, ನಿಮಗೆ ಆಲ್ರೆಡಿ 3 ಶೇರ್ ಸಿಕ್ಕಿರುತ್ತೆ. ಹಾಗೆ ನೀವು 3 ವ್ಯಕ್ತಿಗಳಿಗೆ 3 ಮೆಂಬರ್ಸ್ಗೆ ಅಪರ್ಚುನಿಟಿ ಕೊಡ್ತೀರಾ. 3 ಮೆಂಬರ್ಸ್ ಕೂಡ 20 PV ಮಾಡಿದಾಗ 3 ಮೆಂಬರ್ಸ್ ಕೂಡ 20 PV ಮಾಡಿದ್ರೆ ಗೋಲ್ಡ್ ಅಲ್ಲಿ ಇದ್ದು 3 ಮೆಂಬರ್ಸ್ ಅನ್ನ ಸ್ಪಾನ್ಸರ್ ಮಾಡಿರ್ತೀರಿ, ಅವರು 20 PV ಮಾಡಿದ್ರೆ ನಿಮಗೆ 5 ಶೇರ್ ಸಿಗತ್ತೆ. ಓಕೆ, ಬ್ರಾನ್ಸ್ ಅಲ್ಲಿ, ಸಿಲ್ವರ್ ಅಲ್ಲಿ ಅಂಡ್ ಗೋಲ್ಡ್ ಅಲ್ಲಿ. ಸೊ ನೀವು ಯಾರನ್ನ ರೆಫರ್ ಮಾಡ್ತೀರಾ, ಸ್ಪಾನ್ಸರ್ ಮಾಡ್ತೀರಾ, ಅವ್ರು ಜಸ್ಟ್ 20 PV ಮಾಡಿದಾಗ ನಿಮಗೆ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಹಾಗೆ 3 ಮೆಂಬರ್ಸ್ ಆಯ್ತು. ನೆಕ್ಸ್ಟ್ ನೀವು 4 ಸ್ಪಾನ್ಸರ್ ಮಾಡಿದಾಗ, ಜಸ್ಟ್ 4 ಸ್ಪಾನ್ಸರ್ ಮಾಡಿದಾಗ ಅದೇ ನೀವು 20 PV ಪರ್ಸನಲ್ ಮಾಡಿಕೊಂಡು ಇದೇ ಅಪರ್ಚುನಿಟಿಯನ್ನ ನೀವು 4 ಮೆಂಬರ್ಸ್ ಹತ್ರ ಜಸ್ಟ್ 20 PV ಅಂಡ್ 20 PV ಅದೇ ಬ್ರಾನ್ಸ್ ಲೆವೆಲ್ ಅಲ್ಲಿ ಇದ್ದು ನೀವು 4 ಮೆಂಬರ್ಸ್ ಹತ್ರ, ಫಸ್ಟಿಗೆ ಹೇಳಿದ್ದೀನಿ ಎಕ್ಸಿಸ್ಟಿಂಗ್ ಕೂಡ ನಡೆಯುತ್ತೆ, ಎವ್ರಿ ಮಂತ್ ಸ್ಪಾನ್ಸರ್ ಮಾಡ್ಬೇಕಂತೇನಿಲ್ಲ.
ಎವ್ರಿ ಎಕ್ಸಿಸ್ಟಿಂಗ್ ಅಡ್ವೈಸರ್ ಅನ್ನು ಕೂಡ ಆಕ್ಟಿವ್ ಮಾಡ್ಬೋದು. 20p ಮಾಡ್ಕೊಂಡು ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ ಅಲ್ಲಿ ನೀವು 20p ಮಾಡಿಸಿದ್ರೆ ನಿಮಗೆ 4 ಶೇರ್ಸ್ ಸಿಗತ್ತೆ. ಇದು ಬ್ರಾನ್ಸ್ ಲೆವೆಲ್ ಅಲ್ಲಿ. ಹಾಗೇನೆ ಸಿಲ್ವರ್ ಲೆವೆಲ್ ಅಲ್ಲಿ ನಿಮ್ದು 50pv ನೀವು ಪರ್ಸನಲ್ ಮಾಡಿಕೊಂಡು ಈ ಅಪೋರ್ಚುನಿಟಿಯನ್ನ ಅಟ್ಲೀಸ್ಟ್ 4 ಮೆಂಬರ್ಸ್ ನೀವು ಶೇರ್ ಮಾಡಿ. 4 ಮೆಂಬರ್ಸ್ ಕೂಡ 20pv ಕಂಪ್ಲೀಟ್ ಮಾಡುತ್ತೆ. ಇದು ಸಿಲ್ವರ್. 4 ಮೆಂಬರ್ಸ್ ಕೂಡ ಜಸ್ಟ್ ಅವ್ರ ಮನೆಗೆ ಬೇಕಾಗಿರುವಂತಹ ಡೈಲಿ ನೀಡ್ಸ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಿದ್ರು. ಸೊ ನೆಕ್ಸ್ಟ್ ನಿಮ್ಗೆ ಸಿಲ್ವರ್ ಅಲ್ಲಿ ನೀವು 4 ಸ್ಪಾನ್ಸರ್ ಹತ್ರ 20p ಮಾಡಿಸಾಗ ನಿಮಗೆ 5 ಶೇರ್ಸ್ ಸಿಗುತ್ತೆ. ನೆಕ್ಸ್ಟ್ ಅದೇ ನೀವು ಗೋಲ್ಡ್ ಲೆವೆಲ್ ಅಲ್ಲಿ ಇದ್ದು 4 ಮೆಂಬರ್ಸಿಗೆ ಈ ಅಪರ್ಚುನಿಟಿ ಕೊಟ್ಟು ಜಸ್ಟ್ 20p ಮಾಡಿಸಿದ್ರೆ, ಸೊ ನಿಮಗೆ 3 ಮಾಡಿಸಿದಾಗ 5 ಶೇರ್ ಇತ್ತು. 100p ಮಾಡಿ ನೀವು 4 ಮೆಂಬರ್ಸ್ ಹತ್ರ 20p ಮಾಡಿಸಿದ್ರೆ ನಿಮಗೆ 6 ಶೇರ್ ಸಿಗುತ್ತೆ. ಮ್ಯಾಕ್ಸಿಮಮ್ 6 ಶೇರ್ ಸಿಗುತ್ತೆ ಗೋಲ್ಡ್ಗೆ. 4 ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮಗೆ 6 ಶೇರ್ ಸ್ಕೂಲ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾಗಿರೋದು ಇಷ್ಟೇ. 20p ಮಾಡ್ಕೊಂಡ್ರೆ ಬ್ರೌನ್ಸ್ ಅಡ್ವೈಸರ್ ಆಗಿರ್ತೀರಾ. 50p ಮಾಡ್ಕೊಂಡ್ರೆ ಸಿಲ್ವರ್ ಅಡ್ವೈಸರ್ ಆಗಿರ್ತೀರಾ. ಹಾಗೇನೆ 100p ಮಾಡ್ಕೊಂಡ್ರೆ ಜಸ್ಟ್ ಗೋಲ್ಡ್ ಅಡ್ವೈಸರ್ ಆಗಿರ್ತೀರಾ. ಜಸ್ಟ್ 20pv ಗೆ ನಿಮಗೆ 1 ಶೇರ್ ಸಿಗುತ್ತೆ ಜಸ್ಟ್ ಪರ್ಸನಲ್ pv ಅಲ್ಲಿ. 50pv ಗೆ 2 ಶೇರ್ಸ್, 100pv ಗೆ 3 ಶೇರ್ಸ್. ಯಾವಾಗ ನೀವು ರೆಫರೆನ್ಸ್ ಮಾಡ್ತೀರಾ ಅವ್ರು 20p ಮಾಡ್ತೀರಾ, ಹಾಗೆ ನಿಮ್ಗೆ ಮ್ಯಾಕ್ಸಿಮಮ್ ಬಂದು 100pv ಅಲ್ಲಿ 6 ಶೇರ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ನೀವು ಇನ್ನ ಮಂತ್ ಅಲ್ಲಿ 1100 GPV ಮಾಡ್ಕೊಂಡ್ರೆ ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತೀರಾ. ಆ ನಂತರ ನಿಮಗೆ ಡೈರೆಕ್ಟರ್ ಬೋನಸ್ ಇನ್ಕಮ್ ಬರುತ್ತೆ. ನನ್ನ ಇನ್ಕಮ್ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ನೋಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದಾಗಿರುತ್ತೆ ಆಕ್ಟಿವೇಶನ್ ಬೋನಸ್ ಪೂಲ್. ನೀವು ಡೈರೆಕ್ಟರ್ ಲೆವೆಲ್ ರೀಚ್ ಆಗ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ಜಸ್ಟ್ ನೀವು 11 ಗೋಲ್ಡ್ ಅಡ್ವೈಸರ್ ಟೀಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ನೀವು ಡೈರೆಕ್ಟರ್ ಆಗ್ತೀರಾ. ಹಾಗೇನೆ 22 ಸಿಲ್ವರ್, 55 ಬ್ರಾನ್ಸ್ ನೀವು ಡೈರೆಕ್ಟರ್ ಆಗ್ಬೇಕಂತಂದ್ರೆ 11 ಗೋಲ್ಡ್ ಅಡ್ವೈಸರ್ ಟೀಮ್ ಅಲ್ಲಿ ಇತ್ತು ಅಂದ್ರೆ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿದ್ರೆ, ಹಾಗೆ 20ಕ್ಕಿಂತ ಜಾಸ್ತಿ 22 ಸಿಲ್ವರ್ ಅಡ್ವೈಸರ್ ಇದ್ರೆ ಡೈರೆಕ್ಟರ್ ಲೆವೆಲ್ ರೀಚ್ ಆಗ್ತೀರಾ. ಹಾಗೆ 55ಕ್ಕಿಂತ ಜಾಸ್ತಿ ಬ್ರಾನ್ಸ್ ಅಡ್ವೈಸರ್ ಇದ್ರೆ ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತೀರಾ. ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. 2-3 ಟೈಮ್ಸ್ ವಾಚ್ ಮಾಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದಾಗಿರುತ್ತೆ ಆಕ್ಟಿವೇಶನ್ ಬೋನಸ್ ಪೂಲ್ ನ ಎಕ್ಸಾಂಪಲ್. ಇದನ್ನ ಟೀಮಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.